ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನವೆಂಬರ್ 22, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ನಿನ್ನೆ ಕಮೆಂಟ್ ಸೆಕ್ಷನ್ನಲ್ಲಿ ಮಾಡಿದಂತಹ 2 ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಮೊದಲನೇದಾಗಿ ಒಬ್ಬರು ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಅಥವಾ ಲಾಸ್ಟ್ ಇಯರ್ ಗ್ರ್ಯಾಜುಯೇಷನ್ನಲ್ಲಿದ್ದಾಗ UPSC ಎಕ್ಸಾಮ್ ಬರೆಯಬಹುದಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಯಾರೆಲ್ಲ ಲಾಸ್ಟ್ ಇಯರಲ್ಲಿ ಎಕ್ಸಾಮ್ ಬರಿತಿದ್ದಾರೋ ಅವರೆಲ್ಲರೂ ಸಹ UPSCಗೆ ಅಪ್ಲಿಕೇಶನನ್ನು ಹಾಕಬಹುದು. ಸೊ ತಾವೇನಾದರೂ UPSC ಎಕ್ಸಾಮ್ ಬರಲೇಬೇಕು ಅನ್ನುವಂತಹ ಕೆರಿಯರ್ ಕ್ಲಿಯರೆನ್ಸ್ ಇದ್ದಾಗ ತಮ್ಮ ಗ್ರ್ಯಾಜುಯೇಷನ್ನಿಂದಲೇ ಪ್ರಿಪ್ರೇಷನನ್ನು ಶುರು ಮಾಡಿ. ಪ್ರಿಪ್ರೇಷನ್ ಅಂತಂದ್ರೇನು? ಪ್ರತಿದಿನ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು, ವಿಷಯಗಳನ್ನು ಅರ್ಥಕೊಳ್ಳೋದಾಗಿರ್ಬೋದು, ಸಿಲೆಬಸನ್ನು ಅರ್ಥಕೊಳ್ಳೋದು, ಹಿಂದಿನ ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನು ನೋಡಿ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ UPSCಗೆ ಅನ್ನುವಂಥದ್ದು, ಮತ್ತು NCERT ಬುಕ್ಸ್ಗಳನ್ನು ಓದಲು ಶುರು ಮಾಡಿ. ಅಲ್ಲಿ ಅರ್ಥ ಅಥವಾ ಎಕ್ಸಾಮಿಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂದಿದ್ದಲ್ಲಿ ಲಾ ಎಕ್ಸಲೆನ್ಸ್ IAS ಕೊಡುವ NCERT ಫೌಂಡೇಶನ್ ಕೋರ್ಸನ್ನು ತಾವು ತಗೊಂಡು ನೋಟ್ಸ್ ಮಾಡಲು ಶುರು ಮಾಡಬಹುದು. ಹಾಗೆ ಸಮಯದ ನಂತರ, ಕೆಲವು ದಿನಗಳ ನಂತರ ತಮಗೆ ಕ್ಲಾಸಿನ ಅವಶ್ಯಕತೆ ಬೇಕಾಗಿದೆ, ಗೈಡೆನ್ಸಿನ ಅವಶ್ಯಕತೆ ಬೇಕಾಗಿದೆ ಅಂದಿದ್ದಲ್ಲಿ ಲಾ ಎಕ್ಸಲೆನ್ಸ್ ಯಾವಾಗಲೂ ತಮ್ಮೊಂದಿಗೆ ಇರುತ್ತದೆ. ಎರಡನೇ ಪ್ರಶ್ನೆ ಇನ್ನೊಬ್ಬರು ಕೇಳಿದರು, ಈ ಸಂಚಿಕೆಯಲ್ಲಿ ಮಾಡುವಂತಹ ವಿಷಯಗಳನ್ನು ನೋಟ್ಸ್ ಮಾಡ್ಕೊಂಡಿದ್ದಲ್ಲಿ ಸಾಕಾ ಅನ್ನುವಂಥದ್ದು. ಸೊ ನಾವು ಮಾಡುವಂತಹ ಹಿಂದೂ ನ್ಯೂಸ್ ಅನಾಲಿಸಿಸ್ನಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಕಾದಂತಹ ಎಲ್ಲ ಮುಖ್ಯ ಪ್ರಶ್ನೆಗಳನ್ನು ಬ್ಯಾಕ್ಗ್ರೌಂಡ್ಸ್ ಜೊತೆಗೆ ಕವರ್ ಮಾಡೋದ್ರಿಂದ ತಾವು ಈ ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದಲ್ಲಿ ಸಾಕು. ಯಾಕಂದರೆ UPSCಯಲ್ಲಿ ಕೇಳುವಂತಹ ಪ್ರಶ್ನೆಗಳು ಸುಮಾರು 250 ವರ್ಡ್ಸ್ಗಳಿಗೆ ಕೇಳುವಂಥದ್ದು ಮಾತ್ರ. ಅಲ್ಲಿ ಕೇಳುವಂತಹ ಪ್ರಶ್ನೆಗಳು ಹೆಚ್ಚಿನ ಅನಲಿಟಿಕಲ್ ಸ್ಕಿಲ್ಸ್ ಮೇಲೆ ಆಧರಿತವಾಗಿದ್ದು, ನಿಮಗೆ ಇರುವಂತಹ ನಾಲೆಜನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಹಾಗೂ ಪ್ರೆಸೆಂಟೇಷನನ್ನು ಮಾಡುವಲ್ಲಿ ತಾವು ಸಫಲರಾಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸೊ ವಿಷಯವನ್ನು ಅರ್ಥಕೊಂಡು ಇಲ್ಲಿ ಕೊಡುವಂತಹ ಒಂದಿಷ್ಟು ಫ್ಯಾಕ್ಟ್ಸ್ ಮತ್ತು ಐಡಿಯಾಸ್ಗಳನ್ನು ಬರ್ಕೊಂಡಿದ್ದಲ್ಲಿ ಸಾಕು. ಆದರೆ ನ್ಯೂಸ್ ಅನಾಲಿಸಿಸ್ ಕೇಳಿದ ಮೇಲೆ ಒಂದ್ಸರಿ ನ್ಯೂಸ್ ಪೇಪರ್ ಓದಲು ಪ್ರಯತ್ನ ಮಾಡಿ. ಸೊ ದಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಒಂದು ಸಮಯದ ನಂತರ ತಾವು ನ್ಯೂಸ್ ಪೇಪರನ್ನು ಓದಲು ಸಶಕ್ತರಾಗಬೇಕು, ಸ್ಟ್ರೆಂಥನ್ ಆಗಬೇಕು ಅನ್ನುವಂಥದ್ದು ಸಲಹೆ. ಸೊ ಇವತ್ತಿನ ಸುದ್ದಿ ವಿಶ್ಲೇಷಣೆ ನೋಡೋಣ. ಇಂದಿನ ಮೊದಲನೇ ಆರ್ಟಿಕಲ್, ಮೊರಾಟೋರಿಯಂ ಆನ್ ಬ್ಯಾಂಕ್ಸ್. ನಮಗೆಲ್ಲ ಗೊತ್ತೇ ಇದೆ, ನವೆಂಬರ್ 17ರಂದು ಕೇಂದ್ರ ಸರ್ಕಾರ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನ ಮೇಲೆ 30 ದಿನಗಳ ಕಾಲ ಮೊರಾಟೋರಿಯಮನ್ನು ಹಾಕಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ವಿಷಯ, ಮೊರಾಟೋರಿಯಂ ಅಂದರೆ ಏನು, ಹಾಗೆ RBI ಯಾವಾಗ ಮೊರಾಟೋರಿಯಮನ್ನು ಹಾಕಬೇಕು ಅನ್ನುವಂಥದ್ದನ್ನು ಹೇಳುತ್ತದೆ, ಮತ್ತು ಅದರಿಂದಾಗಿ ಬ್ಯಾಂಕ್ಸ್ಗಳಿಗೆ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಸೊ ಮೊದಲನೇದಾಗಿ ಬ್ಯಾಕ್ಗ್ರೌಂಡನ್ನು ನೋಡೋಣ. ಸುಮಾರು 94 ವರ್ಷಗಳ ಹಳೆಯ ಬ್ಯಾಂಕ್ ಆದಂತಹ ಲಕ್ಷ್ಮೀ ವಿಲಾಸ್ ಬ್ಯಾಂಕ್, ಇದು ಕರೂರ್, ತಮಿಳುನಾಡುವಲ್ಲಿ ನೆಲೆಸಿರುವಂಥದ್ದು. ಈ ಬ್ಯಾಂಕಿನ ಮೇಲೆ ಕೇಂದ್ರ ಸರ್ಕಾರ ನವೆಂಬರ್ 17ರಂದು RBIನ ರೆಕಮೆಂಡೇಶನ್ ಮೇಲೆ 30 ದಿನಗಳ ಕಾಲ ಮೊರಾಟೋರಿಯಮನ್ನು ಹಾಕಿರುವಂಥದ್ದು. ಈ ಮೊರಾಟೋರಿಯಂ ಹಾಕೋದಕ್ಕಿಂತ ಮುಂಚೆ ಬ್ಯಾಂಕು 3 ವರ್ಷಗಳ ಕಾಲದಿಂದಲೂ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿಗೆ ಒಳಗಾಗಿತ್ತು. ಆ ಫೈನಾನ್ಷಿಯಲ್ ಪೊಸಿಷನ್ ಇನ್ನೂ ಹಾಳಾಗ್ತಾ ಇರೋದನ್ನು ನೋಡಿ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ಗೆ ಒಳಮಾಡಿತ್ತು. ಏನಿದು PCA ಅಡಿಯಲ್ಲಿ ಒಂದಿಷ್ಟು ಫೈನಾನ್ಷಿಯಲ್ ಸ್ಟ್ರೆಸ್ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡಿಕೊಂಡು ಬ್ಯಾಂಕಿಗೆ ಫೈನಾನ್ಷಿಯಲ್ ಇನ್ವೆಸ್ಟರ್ಸ್ಗಳನ್ನು ಹುಡುಕಲು ಅವಕಾಶವನ್ನು ಕೊಡಲಾಗುತ್ತದೆ, ಕ್ಯಾಪಿಟಲನ್ನು ರೇಸ್ ಮಾಡೋದಕ್ಕೋಸ್ಕರ, ಅಂದರೆ ಹಣ ತರೋದಕ್ಕೋಸ್ಕರ. ಆದರೆ ಎಲ್ಲಿ ಆವಾಗ ಫೇಲ್ ಆಗುತ್ತದೆಯೋ ಆವಾಗ ಬ್ಯಾಂಕ್ ಮೊರಾಟೋರಿಯಮಿಗೆ ಒಳಗೆ ಹೋಗಬೇಕು ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಕಮೆಂಡೇಷನನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿದಾಗ ಕೇಂದ್ರ ಸರ್ಕಾರ ಮೊರಾಟೋರಿಯಮನ್ನು ಹಾಕುತ್ತದೆ. ಅದರ ಜೊತೆಯಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರನ್ನು ಅಪಾಯಿಂಟ್ ಮಾಡಿಬಿಟ್ಟು ಈಗ ಲಕ್ಷ್ಮೀ ವಿಲಾಸ್ ಬ್ಯಾಂಕನ್ನು ಭಾರತದ ಸಬ್ಸಿಡರಿ ಆದಂತಹ ಸಿಂಗಾಪುರ್ ಗೌರ್ಮೆಂಟಿಗೆ ಸೇರಿದಂತಹ DBS ಬ್ಯಾಂಕ್ ಜೊತೆ ಇದನ್ನು ಮರ್ಜ್ ಮಾಡಲು ಪ್ರಯತ್ನಿಸುತ್ತಿರುವಂಥದ್ದು. ಇದಕ್ಕೂ ಮುಂಚೆ ಲಕ್ಷ್ಮೀ ವಿಲಾಸ್ ಬ್ಯಾಂಕಿನ ಮುಂಚೆ ಯಾವ ಬ್ಯಾಂಕ್ಗಳನ್ನು ಈ ರೀತಿಯಾಗಿ ಮೊರಾಟೋರಿಯಮಿಗೆ ಒಳತರಲಾಗಿತ್ತು? ಯೆಸ್ ಬ್ಯಾಂಕ್, ಪಂಜಾಬ್ ಮತ್ತು ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ತರಲಾಗಿತ್ತು. ಹಾಗಾದರೆ ಮೊರಾಟೋರಿಯಂ ಅಂದ್ರೇನು? ರೆಗ್ಯುಲೇಟರಿ ಬಾಡಿಯಾಗಿ ಭಾರತದಲ್ಲಿ RBI ಫೈನಾನ್ಷಿಯಲ್ ಸಿಸ್ಟಮನ್ನು ನೋಡಿಕೊಳ್ಳುತ್ತದೆ. ಇದಕ್ಕೆ ಸರ್ಕಾರಕ್ಕೆ ಪವರ್ ಅಥವಾ ಸರ್ಕಾರಕ್ಕೆ ರೆಕಮೆಂಡ್ ಮಾಡುವ ಪವರನ್ನು ಕೊಡಲಾಗಿದೆ, ಮೊರಾಟೋರಿಯಮನ್ನು ಹಾಕಬೇಕಾ ಬೇಡವಾ ಅನ್ನುವಂಥದ್ದನ್ನು. ಸೊ ಮೊರಾಟೋರಿಯಂ ಅಡಿಯಲ್ಲಿ ಒಂದ್ಸರಿ ಬ್ಯಾಂಕ್ ಮೇಲೆ ಮೊರಾಟೋರಿಯಂ ಆದ ನಂತರ ಅಲ್ಲಿ ಹೂಡಿಕೆದಾರರು ಯಾರಿದ್ದಾರೋ ಅಂದರೆ ಡೆಪಾಸಿಟರ್ಸು, ಅವರು ಹಣವನ್ನು ಏನು ವಿಡ್ರಾ ಮಾಡುವ ಅವಕಾಶವಿರುತ್ತದೆಯೋ ಅದ್ರ ಮೇಲೆ ಲಿಮಿಟೇಷನ್ಸನ್ನು ಹಾಕಲಾಗುತ್ತದೆ. ಉದಾಹರಣೆಗೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನ ಮೇಲೆ ಹಾಕಿದಂಥ ಮೊರಾಟೋರಿಯಮಿಂದಾಗಿ ಅಲ್ಲಿರುವಂತಹ ಕಸ್ಟಮರ್ಸ್ಗಳು 25,000ಕ್ಕಿಂತ ಮೇಲೆ ತಿಂಗಳಿಗೆ ಅಥವಾ ಈ ತಿಂಗಳಲ್ಲಿ ವಿಡ್ರಾ ಮಾಡೋ ಹಾಗಿಲ್ಲ. ಒಂದಿಷ್ಟು ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ಹೆಚ್ಚಿನ ಹಣವನ್ನು ತೆಗೆಯುವ ಅವಕಾಶವಿದೆ, ಆದರೆ ಅದಕ್ಕೆ ಪ್ರೂಫನ್ನು ಕೊಡಬೇಕಾಗಿರುತ್ತದೆ. ಉದಾಹರಣೆಗೆ ಮೆಡಿಕಲ್ ಎಮರ್ಜೆನ್ಸಿ ಆ ಥರ ಏನಾದರೂ ಇದ್ದಲ್ಲಿ. ಮೊರಾಟೋರಿಯಂ
ಒಂದು ಸಾರಿ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಲ್ಲಿ ಅಥವಾ ಅದಕ್ಕಿಂತ ಮುಂಚೆನೂ ತೆಗೆಯುವ ಕಾಲಾವಕಾಶಗಳು ಇರ್ತವೆ. ಉದಾಹರಣೆಗೆ ಯೆಸ್ ಬ್ಯಾಂಕ್ ಏನು ಮಾರ್ಚ್ 5ರಂದು ಮೊರಾಟೋರಿಯಮನ್ನು ಹಾಕಲಾಗಿತ್ತು, 50,000 ಕ್ಯಾಪ್ ಇಡಲಾಗಿತ್ತು. ಆಮೇಲೆ SBI ತನ್ನ ಕ್ಯಾಪಿಟಲ್ ಅಥವಾ ಯೆಸ್ ಬ್ಯಾಂಕ್ನಲ್ಲಿ ಒಂದಿಷ್ಟು ಕ್ಯಾಪಿಟಲ್ ಇನ್ಫ್ಯೂಷನ್ ಮಾಡಿದ್ರಿಂದ ಮಾರ್ಚ್ 18ಕ್ಕೆ ಮೊರಾಟೋರಿಯಮನ್ನು ತೆಗೆಯಲಾಗಿತ್ತು. ಹಾಗಾದರೆ ಏನು ಯಾವ ಕಾರಣಕ್ಕೆ ಮೊರಾಟೋರಿಯಂ ಬರುತ್ತದೆ, ಏನೆಲ್ಲ ಇದರಿಂದ ಹೆಲ್ಪ್ ಆಗಲು ಸಾಧ್ಯವಿದೆ ಬ್ಯಾಂಕ್ಗಳಿಗೆ ಅಂತ ನೋಡಿದಾಗ, ಒಂದು ಸರಿ ಬ್ಯಾಂಕ್ಸ್ನ ನೆಟ್ವರ್ತ್ ಏನಿದೆ, ಅಂದರೆ ಬ್ಯಾಂಕಲ್ಲಿ ಒಟ್ಟು ಏನು ಹೂಡಿಕೆಯಾಗಿದೆ ಅದು ಏನಾದರೂ ತನ್ನ ಲೋನ್ಸ್ಗಿನ ಕಡಿಮೆ ಆಗ್ತಾ ಹೋಗಿದ್ದಲ್ಲಿ, ಲೋನ್ಸ್ಗಳು ಜಾಸ್ತಿ ಆಗ್ತಾ ಹೋಗಿ ಇರುವಂತಹ ಡೆಪಾಸಿಟ್ಸ್ಗಳು ಕಡಿಮೆ ಆಗ್ತಾ ಹೋದಾಗ ಡೆಪಾಸಿಟರ್ಸ್ಗಳ ಇಂಟ್ರೆಸ್ಟನ್ನು ಕಾಪಾಡಲು RBI ಮೊರಾಟೋರಿಯಮನ್ನು ಮಾಡಬಹುದು. 1969ರಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಅದಾದ ನಂತರ ಡೆಪಾಸಿಟರ್ಸ್ ಏನಿರ್ತಾರೋ ಬ್ಯಾಂಕ್ಸ್ಗಳನ್ನು ಅವರ ಇಂಟ್ರೆಸ್ಟನ್ನು ಕಾಪಾಡುವಂಥದ್ದು RBIನ ಮುಖ್ಯ ಉದ್ದೇಶವಾಗಿರುತ್ತದೆ. 2004ರಲ್ಲಿ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ನಮಗೆಲ್ಲ ಗೊತ್ತಿದೆ. ಆವಾಗಿನ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಏನಿತ್ತೋ ಅದನ್ನು ನೋಡಿಕೊಳ್ಳಲು ಅಥವಾ ಆ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕನ್ನು ಉಳಿಸಲು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸನ್ನು ಮುಂತರಲಾಗಿತ್ತು. ಹಾಗಾದರೆ ಏನು ಮೊರಾಟೋರಿಯಂ ನಿಜವಾಗ್ಲೂ ಹೆಲ್ಪ್ ಮಾಡುತ್ತದೆ ಅನ್ನುವಂತಹ ವಿಷಯವನ್ನು ನೋಡಿದಾಗ, ಬ್ಯಾಂಕ್ಸ್ಗಳು ರನ್ ಡೌನ್ ಅಥವಾ ಫೇಲ್ ಆಗಲು ತಡೆಯೋದಕ್ಕೆ ಅಥವಾ ಅವರಿಗೆ ಸಪೋರ್ಟನ್ನು ಕೊಡುವಂಥದ್ದು ಇದರ ಉದ್ದೇಶವಾಗಿರುತ್ತದೆ. ಸೊ ಹಿಂದೆ ಆರ್ಟಿಕಲಲ್ಲಿ ನೋಡಿದ ಹಾಗೆ ರೆಗ್ಯುಲೇಟರ್ ಮೊದಲಿಗೆ ಬ್ಯಾಂಕ್ನವರಿಗೆ ಅವಕಾಶವನ್ನು ಕೊಡ್ತಾರೆ ಕ್ಯಾಪಿಟಲನ್ನು ಇನ್ವೋಕ್ ಮಾಡಲು. ಆದರೆ ಅವರು ಫೇಲ್ ಆಗಿದ್ದಲ್ಲಿ, ಅದು ಮಾಡೋಕ್ಕಾಗದೇ ಇದ್ದಿದ್ದಲ್ಲಿ ಅವರಿಗೆ ಒಂದು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿಬಿಟ್ಟು ಅದರ ಮರ್ಜರ್ ಬಗ್ಗೆ ಯೋಚನೆ ಮಾಡುವಂಥದ್ದು. ಈಗ ಸದ್ಯಕ್ಕೆ ಏನು ಸಿಂಗಾಪುರ್ ಬೇಸ್ಡ್ DBS ಬ್ಯಾಂಕ್ ಇದೆಯೋ ಅದು ಒಂದ್ಸರಿ ಮರ್ಜರ್ ಆದಮೇಲೆ 2,500 ಕೋಟಿ ರೂಪಾಯಿ LVB ಅಂದರೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡಲು ಮುಂದಾಗಿರುವಂಥದ್ದು. ಹಾಗಾದರೆ ಅಲ್ಲಿ ಇರುವಂತಹ ಹಣ ನಿಜವಾಗ್ಲೂ ಸೇಫ್ ಇದೆಯಾ, ಅದು ಡೆಪಾಸಿಟರ್ಸ್ ಎಷ್ಟರ ಮಟ್ಟಿಗೆ ಧೈರ್ಯದಿಂದ ಇರಬಹುದು ಅನ್ನುವಂತಹ ಪ್ರಶ್ನೆ ಕೊನೆಗೆ ನೋಡಿದಾಗ, ಯಾವ್ಯಾವ ಬ್ಯಾಂಕ್ಗಳು ಹೊಡೆದಾಡ್ತಾ ಇದ್ದಾವೋ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿಯಿಂದ ಅವರಿಗೆ ಸರಿಯಾದ ಇನ್ವೆಸ್ಟರ್ಸ್ ಸಿಕ್ಕಾಗ ಆ ಬ್ಯಾಂಕ್ಗಳು ವಾಪಸ್ ಬರಲು ಉದ್ದೇಶವಾಗಿರುತ್ತದೆ. ಸಪೋಸ್ ಯೆಸ್ ಬ್ಯಾಂಕಲ್ಲಿ ಏನು ತೊಂದರೆ ಆಗಿತ್ತೋ ಆವಾಗ SBI 10,000 ಕೋಟಿಯನ್ನು ಇನ್ಫ್ಯೂಸ್ ಮಾಡಿದ್ದಕ್ಕೆ ಯೆಸ್ ಬ್ಯಾಂಕ್ ಮತ್ತೆ ಸ್ಟೆಬಿಲಿಟಿಗೆ ಬರಲು ಸಾಧ್ಯವಾಯಿತು. ಆದರೆ ಪಂಜಾಬ್ ಮತ್ತು ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಇವೆರಡೂ ಏನು ಮುಂಬೈಯಲ್ಲಿ ನೆನೆಸ್ಕೊಂಡಿದ್ದಾವೋ ಮೊರಾಟೋರಿಯಂ ಹಾಕಿದ್ದು ಡೆಪಾಸಿಟರ್ಸ್ಗಳ ರಿಲ್ಯಾಕ್ಸೇಷನ್ ಇನ್ನೂ ಎಕ್ಸ್ಟೆಂಡ್ ಆಗ್ತಾನೇ ಇದೆ 1 ವರ್ಷದಿಂದ. ಯಾಕಂದರೆ ಅದಕ್ಕೆ ಮಾಡಬೇಕಾದಂತಹ ಅಥವಾ ಅದರಲ್ಲಿ ಇನ್ವೆಸ್ಟರ್ಸ್ಗಳು ರೆಗ್ಯುಲೇಟರಿಗೆ ಸಿಗದೇ ಇರೋದ್ರಿಂದ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಮೊರಾಟೋರಿಯಂ ಅಂದರೆ ಏನು, ಯಾರು ಮೊರಾಟೋರಿಯಮನ್ನು ಹಾಕ್ತಾರೆ, ಅದರ ಅಡಿಯಲ್ಲಿ ಮೊರಾಟೋರಿಯಂ ಹಾಕಿದ ಮೇಲೆ ಬ್ಯಾಂಕ್ಸ್ಗಳ ಮೇಲೆ ಏನೆಲ್ಲ ಷರತ್ತುಗಳು ಬೀಳ್ತವೆ, ಮುಂದೆ ಮೊರಾಟೋರಿಯಂ ನಂತರ ಮಾಡುವಂತಹ ಕ್ರಮಗಳನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ವೈ ಇಂಡಿಯಾ ಸ್ಟೇ ಔಟ್ ಆಫ್ RCEP ಡೀಲ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮತ್ತೊಮ್ಮೆ RCEPಯ ಬಗ್ಗೆ ಹೆಚ್ಚಿನ ಮಾತ್ರದಲ್ಲಿ ಅರ್ಥೈಸಿಕೊಳ್ಳಲಿದ್ದೇವೆ. ಸೊ ಯಾಕೆ ಭಾರತ RCEPಯಿಂದ ಹೊರ ಉಳ್ಕೊಂಡಿದೆ ಮತ್ತು RCEP ಏನಿದು ಅನ್ನುವಂಥದ್ದನ್ನು ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರ್ 15ರಂದು ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು 15 ರಾಷ್ಟ್ರಗಳು ಸೈನ್ ಮಾಡಿರುವಂಥದ್ದು. ಚೈನಾ, ಜಪಾನ್, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ 5 ರಾಷ್ಟ್ರಗಳು ಮತ್ತು 10 ಏಷ್ಯನ್ ರಾಷ್ಟ್ರಗಳು ಇದನ್ನು ಸೈನ್ ಮಾಡಿರುವಂಥದ್ದು. ಇದು ಸೈನ್ ಮಾಡಿದ ನಂತರ ಈ ಒಂದು RCEP ಪ್ರಪಂಚದ ಅತಿದೊಡ್ಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿ ಹೊರಹೊಮ್ಮಲಿದೆ. ಇದರಲ್ಲಿ ಒಟ್ಟು 30% ಗ್ಲೋಬಲ್ GDPಯ ಕವರ್ ಮಾಡುವಂಥದ್ದು ಮತ್ತು 30% ವರ್ಲ್ಡ್ ಪಾಪ್ಯುಲೇಷನನ್ನು ಕವರ್ ಮಾಡುತ್ತದೆ. ಇದರ ಅಡಿಯಲ್ಲಿ ಒಟ್ಟು ಮುಖ್ಯ ಉದ್ದೇಶ ಏನು ಟ್ರೇಡ್ ಡೆಫಿಸಿಟ್ಗಳು ಬೆಳೀತಾ ಇದ್ದಾವೋ RCEP ಮೆಂಬರ್ಸ್ಗಳ ನಡುವೆಯಲ್ಲಿ ಅದನ್ನು ತಡೆಯುವಂಥದ್ದು ಮತ್ತು ಈಗ ಭಾರತ ಈ RCEPಯಿಂದ ಹೊರ ಉಳ್ಕೊಂಡಿರುವಂಥದ್ದು ಇವತ್ತಿಗೂ ಡಿಬೇಟಬಲ್ ಆಗಿದೆ. ಸೊ ಅದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡೋಣ. ಸೊ ಮೊದಲನೇದಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಿಜವಾಗ್ಲೂ ಭಾರತಕ್ಕೆ ಒಂದು ಮಾರಕ ಆಗಿದೆಯಾ ಹಾಗೂ ಭಾರತದ ಅಬ್ಜೆಕ್ಷನ್ಸ್ ಏನಿದ್ದಾವೆ RCEPಯ ವಿರುದ್ಧವಾಗಿ ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು, ಭಾರತ ಮೊದಲಿಗೆ FTAಯನ್ನು ಏಷಿಯನ್ ರಾಷ್ಟ್ರಗಳೊಂದಿಗೆ ಸೈನ್ ಮಾಡಿದೆ ಹಾಗೂ ಈ 15 ರಾಷ್ಟ್ರಗಳನ್ನು ನೋಡಿದಾಗ 12 ರಾಷ್ಟ್ರಗಳೊಂದಿಗೆ ಭಾರತ FTAಯನ್ನು ಹೊಂದಿರುವಂಥದ್ದು. 10 ಏಷಿಯನ್ ಮತ್ತು 2 ಯಾವು ಜಪಾನ್ ಮತ್ತು ಸೌತ್ ಕೊರಿಯಾ. 3 ಬೇರೆ ರಾಷ್ಟ್ರಗಳು ಏನಿದಾವೋ ಅವು ಇನ್ನೂ ರಿವ್ಯೂವಲ್ಲಿರುವಂಥದ್ದು. ಈ 12 ರಾಷ್ಟ್ರಗಳೊಂದಿಗೆ ಇರುವಂತಹ FTAಗಳನ್ನೇ ನೋಡಿದಾಗ ಭಾರತದ ಟ್ರೇಡ್ ಡೆಫಿಸಿಟ್, ವ್ಯಾಪಾರದ ವಹಿವಾಟಿನಲ್ಲಿ ಡೆಫಿಸಿಟ್ ಏನಿದೆ ಅದು ಹೆಚ್ಚಿಗೆ ಬೆಳೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನೋಡಿದಾಗ 2011 ಮತ್ತು 2019 ಮಧ್ಯ ನೋಡಿದಾಗ ಭಾರತದ ಟ್ರೇಡ್ ಡೆಫಿಸಿಟ್ ಏಷ್ಯನ್ ರಾಷ್ಟ್ರಗಳೊಂದಿಗೆ $5 ಬಿಲಿಯನ್ ಏರಿ $22 ಬಿಲಿಯನ್ ಏರಿರುವಂಥದ್ದು. ಹಾಗೆ ಜಪಾನನೊಂದಿಗೆ ಟ್ರೇಡ್ ಡೆಫಿಸಿಟ್ ನೋಡಿದಾಗ $4 ಬಿಲಿಯನ್ ಏರಿ $8 ಬಿಲಿಯನ್ ಏರುವಂಥದ್ದು. ಸೌತ್ ಕೊರಿಯಾ ಜೊತೆಗೆ $8 ಬಿಲಿಯನ್ $12 ಬಿಲಿಯನ್ ಏರಿದೆ. ಚೈನಾದೊಂದಿಗೆ FTA ಇಲ್ಲ ಅಂದರೂ ಸಹ
$4 ಬಿಲಿಯನ್ ಆಗಿದ್ದ 2005 ಮತ್ತು 6ರಲ್ಲಿ ಇವತ್ತು $50 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಏರಿರುವಂಥದ್ದು. 2019 ಮತ್ತು 20ರಲ್ಲಿ ಟ್ರೇಡ್ ಡೆಫಿಸಿಟ್ ನೋಡಿದಾಗ $48.64 ಬಿಲಿಯನ್ ಆಗಿತ್ತು. 2018 ಮತ್ತು 19ರಲ್ಲಿ ನೋಡಿದಾಗ ಅದೇ ಟ್ರೇಡ್ ಡೆಫಿಸಿಟ್ $3.56 ಬಿಲಿಯನ್ ಆಗಿದೆ. ಸೊ ಈ ಟ್ರೇಡ್ ಡೆಫಿಸಿಟ್ಗಳನ್ನು ನೋಡಿದಾಗ ಭಾರತ FTAಯಿಂದ ಲಾಭವನ್ನು ಪಡೆದಿದ್ದಕ್ಕಿಂತ ನಷ್ಟವೇ ಅನುಭವಿಸಿದೆ ಅನ್ನುವಂಥದ್ದು ಅರ್ಥ ಆಗುತ್ತದೆ. ಸೊ ಟ್ರೇಡ್ ಡೆಫಿಸಿಟ್ ಯಾಕೆ ಬೆಳೀತಾ ಇದೆ, ಟ್ರೇಡ್ ಡೆಫಿಸಿಟ್ನ ಕಾರಣಗಳೇನು ಹೇಳಿದ ಹಾಗೆ FTA ಮತ್ತು ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ಸಿಂದಾಗಿ ಭಾರತದ ಮೇಲೆ ಹೆಚ್ಚಿನ ಹೊಡೆತ ಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. COVID-19 ಪ್ಯಾಂಡಮಿಕ್ಕಿಗೂ RCEPಗೂ ಏನು ಸಂಬಂಧ? ನಮಗೆಲ್ಲ ಗೊತ್ತಿರೋ ಹಾಗೆ 60 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಆರ್ಥಿಕ ಬಿಕ್ಕಟ್ಟು ಕಾಣಲು ಸಾಧ್ಯವಾಯಿತು ಈ ಒಂದು COVID-19ಇಂದಾಗಿ. ಹಾಗಾಗಿದ್ದಲ್ಲಿ ಈ 15 ರಾಷ್ಟ್ರಗಳು RCEPಯಲ್ಲಿ ಏನಿದಾವೋ ಇವೆಲ್ಲವೂ ರಿಸೆಷನನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾವೆ. ಸೊ WTOಯಿಂದ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನಿಂದ ಹೊರಗಡೆ ಒಂದು ಚಿಕ್ಕ ಆರ್ಗನೈಸೇಷನ್ನು ಅಥವಾ ಟ್ರೇಡಿಂಗ್ ಕೋಅಲಿಷನನ್ನು ರಚನೆ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ ಆದಂತಹ ಚೈನಾ ಮಾತ್ರ ಪಾಸಿಟಿವ್ GDP ಗ್ರೋತನ್ನು ತೋರಿಸ್ತಾ ಇರುವಂಥದ್ದು. ಸೊ ಪೊಟೆನ್ಷಿಯಲ್ ಇನ್ವೆಸ್ಟ್ಮೆಂಟ್ಸನ್ನು ಚೈನಾ ಮಾತ್ರ ಈಗ ತೋರಿಸಲು ಸಾಧ್ಯವಾಗ್ತಾ ಇರೋದರಿಂದ ಉಳಿದಂತಹ ರಾಷ್ಟ್ರಗಳಿಗೆ RCEP ಒಂದು ವರವಾಗಿ ಹೊರಹೊಮ್ಮಲಿದೆ ಅನ್ನುವಂತಹ ಒಂದು ಆಸೆಯನ್ನು ಇಟ್ಕೊಂಡು ಅಲ್ಲಿ RCEPಯನ್ನು ಜಲ್ದಿ ಸೈನ್ ಮಾಡಿರುವಂಥದ್ದು. ಭಾರತದೊಂದಿಗೆ ಮತ್ತು ಭಾರತ ಮತ್ತು ಚೈನಾದ ನಡುವೆ ಇರುವಂತಹ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಘರ್ಷಣೆ ಮತ್ತು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ನಡುವೆ ಇರುವಂತಹ ಒಂದಿಷ್ಟು ಸಂಘರ್ಷಗಳು ಹೆಚ್ಚಿಗೆ ಆಗ್ತಾ ಇದ್ದು ಭಾರತ RCEPಯಿಂದ ಹೊರ ಉಳಿಯಲು ಮುಖ್ಯ ಕಾರಣವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಆರ್ಟಿಕಲಲ್ಲಿ ಯಾರೆಲ್ಲ RCEPಯಲ್ಲಿ ಭಾರತ ಪಾಲ್ಗೊಳ್ಳಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಥವಾ ಆಶಿಸ್ತಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ನಮಗೆಲ್ಲ ಗೊತ್ತಿರೋ ಹಾಗೆ RCEP ಶುರು ಆದ ಮೇಲೂ ನಂತರವೂ ಬಾಗಿಲುಗಳನ್ನು ಭಾರತಕ್ಕೋಸ್ಕರ ಓಪನ್ ಮಾಡಿ ಇಟ್ಟಿರುವಂಥದ್ದು. ಯಾವತ್ತು ಭಾರತ ಜಾಯ್ನ್ ಆದರೂ ಸಹ ಭಾರತವನ್ನು ಫೌಂಡಿಂಗ್ ಮೆಂಬರ್ ಆಗಿ ಅಥವಾ ಇನಿಷಿಯಲ್ ಆಗಿ ಜಾಯ್ನ್ ಆಗಿರುವಂತಹ ಮೆಂಬರ್ ಅಂತಲೇ ಕನ್ಸಿಡರ್ ಮಾಡಲಾಗುವುದು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಜಪಾನ್ ಮತ್ತು ಆಸ್ಟ್ರೇಲಿಯಾ ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹಳಷ್ಟು ಡಿಪೆಂಡೆಂಟ್ ಆಗಿರುವಂತಹ ರಾಷ್ಟ್ರಗಳು. ಜಪಾನಲ್ಲಿ ನೋಡಿದಾಗ ಒಂದು ಡ್ರಾಫ್ಟಿಂಗ್ ಸ್ಪೆಷಲ್ ಸ್ಟೇಟ್ಮೆಂಟನ್ನು ಭಾರತದ ಪರವಾಗಿ ಕೊಟ್ಟಿರೋದ್ರಲ್ಲಿ ಹೇಳಲಾಯಿತು 18 ತಿಂಗಳ ಏನು ಮ್ಯಾಂಡೇಟರಿ ವೇಟಿಂಗ್ ಪೀರಿಯಡ್ ಇದೆ ಅದು ಭಾರತಕ್ಕೆ ಅನ್ವಯ ಆಗೋದಿಲ್ಲ ಜಾಯ್ನ್ ಆಗೋದಕ್ಕೋಸ್ಕರ. ಭಾರತ ಯಾವತ್ತು ಬೇಕಾದ್ರೂ ಜಾಯ್ನ್ ಆಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಏಷಿಯನ್ ರಾಷ್ಟ್ರಗಳು ಸಹ ಏನು ಏಷಿಯನ್ ಕಂಟ್ರೀಸ್ಗಳ ಹೆಡ್ಸ್ ಏನಿದ್ರು ಅಥವಾ ಅವರ ಕಿಂಗ್ಸ್ ಯಾರ್ಯಾರು ಇದ್ರೋ ಅವರೆಲ್ಲರೂ ರಿಪಬ್ಲಿಕ್ ಡೇ ಪರೇಡಿಗೆ ಗೆಸ್ಟ್ಗಳಾಗಿ ಬಂದಿದ್ದಾರೆ 2018ರಲ್ಲಿ. ಚೈನಾಗೆ ಸಹ ಭಾರತ ಒಂದು ದೊಡ್ಡ ಮಾರುಕಟ್ಟೆ ಆಗಿದ್ದು ಅಲ್ಲಿ US ಹೊರತುಪಡಿಸಿ ಒಂದು ಹೊಸ ಗ್ರೂಪಿಂಗನ್ನು ಮಾಡಬೇಕು ಅಂತಂದರೆ ಭಾರತದ ಇನ್ವಾಲ್ವ್ಮೆಂಟ್ ಅತಿ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಸಮಯದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಜಪಾನ್, ಆಸ್ಟ್ರೇಲಿಯಾ, US ಮತ್ತು ಭಾರತ ಒಳಗೊಂಡಂತಹ ಕ್ವಾಡ್ರಿಲ್ಯಾಟ್ರಲ್ ಡೈಲಾಗ್ ಯಾವ ರೀತಿಯಲ್ಲಿ ಸಪ್ಲೈ ಚೈನ್ ಮೇಲೆ ಕೆಲಸ ಮಾಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಹಾಗೆ ಕಂಪ್ರಹೆನ್ಸಿವ್ ಆ್ಯಂಡ್ ಪ್ರೋಗ್ರೆಸಿವ್ ಅಗ್ರಿಮೆಂಟ್, ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ನಿನ್ನೆ ಆರ್ಟಿಕಲ್ನಲ್ಲಿ TPP ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿದ್ವಿ. ನೋಡಿದ್ದೇ ಇದ್ದಿದ್ದಲ್ಲಿ ಒಂದ್ಸರಿ ನೋಡಿ ಅದನ್ನು. ಸೊ ಯಾವಾಗಲೂ ಆರ್ಟಿಕಲ್ಸ್ಗಳು ಕಂಟಿನ್ಯೂಷನ್ ಇರ್ತವೆ. ಸೊ TPPಯಿಂದ US ಹೊರ ಹೋಗಿದ್ದು ಅದು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಲಿದೆ ಅಥವಾ ಏನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಹೊರತುಪಡಿಸಿ ಒಂದು ಹೊಸ FTAಯನ್ನು ರಚನೆ ಮಾಡಲು ಮುಂದಾಗಿತ್ತೋ ಅದರ ಫೇಲ್ಯೂರ್ ಯಾವ ರೀತಿಯಲ್ಲಿ ಭಾರತಕ್ಕೆ ಎಫೆಕ್ಟ್ ಮಾಡಲಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಹಾಗೆ ಏನೆಲ್ಲ ಕನ್ಸರ್ನ್ಸ್ ಇದ್ದಾವೆ ಭಾರತ RCEPಗೆ ಜಾಯ್ನ್ ಆಗದೇ ಇರೋದು ಅನ್ನುವಂಥದ್ದನ್ನು ನೋಡಿದಾಗ ಚೈನೀಸ್ ಗೂಡ್ಸ್ಗಳು ಭಾರತದಲ್ಲಿ ಫ್ಲಡ್ ಆಗ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ. ಅಂದರೆ ಎಲ್ಲವೂ ನುಗ್ತಾ ಇರುವಂಥದ್ದು. ಅದರಿಂದಾಗಿ ಭಾರತದ ಪ್ರೊಡಕ್ಷನಿಗೆ ಎಫೆಕ್ಟ್ ಆಗ್ತಾ ಇದೆ. ರೂಲ್ಸ್ ಆಫ್ ಒರಿಜಿನ್ ಎಲ್ಲಿ ಒರಿಜಿನ್ ಆಗ್ತಾ ಇದೆ, ಯಾಕಂದರೆ ಚೈನಾದಿಂದ ಬರುವಂತಹ ವಸ್ತುಗಳು ಬಹಳಷ್ಟು ಸರಿ ಬೇರೆ ರಾಷ್ಟ್ರಗಳಲ್ಲಿ ಪ್ರೊಡಕ್ಷನ್ ಆಗಿ ಚೈನಾದಿಂದ ಭಾರತಕ್ಕೆ ಒಳನುಗ್ಗುತ್ತಾ ಇರುವಂಥದ್ದು. ಅವುಗಳು ಆಗಬಾರದು ಅಂತ ರೂಲ್ಸ್ ಆಫ್ ಒರಿಜಿನನ್ನು ಕ್ಲಿಯರಾಗಿ ಇಡಬೇಕು ಅನ್ನುವಂಥದ್ದು ಭಾರತದ ಷರತ್ತಾಗಿತ್ತು. ಆದರೆ ಅದರ ಬಗ್ಗೆ ಯಾವುದೇ ಒಂದು ಪ್ರಸ್ತಾಪ RCEPಯಲ್ಲಿ ಆಗಿರಲಿ ಬೇರೆ ಒಂದು ಡಾಕ್ಯುಮೆಂಟಲ್ಲಿ ಮಾಡಿಲ್ಲ. ಹಾಗೂ ಸರ್ವಿಸಸ್ ಸೆಕ್ಟರ್ಸ್ಗೆ ನೋಡಿದಾಗ ಫೈನಾನ್ಷಿಯಲ್, ಟೆಲಿಕಮ್ಯುನಿಕೇಷನ್ ಮತ್ತು ಪ್ರೊಫೆಷನಲ್ ಸರ್ವಿಸಸ್ಸಲ್ಲಿ ಭಾರತದ ಮುಖ್ಯ ಡಿಮಾಂಡ್ ಆಗಿತ್ತು. ಆದರೆ 7 ವರ್ಷದಿಂದ ನಡೆದಂತಹ ನೆಗೋಷಿಯೇಷನ್ಗಳಲ್ಲಿ RCEPಯಲ್ಲಿ ಇದರ ಬಗ್ಗೆ ಯಾವುದೇ ಒಂದು ಸಮಾಧಾನಕರ ಸಿಚುವೇಷನನ್ನು ಕಾಣಲು ಸಾಧ್ಯವಾಗಿಲ್ಲ. ಭಾರತ RCEPಯಿಂದ ಹೊರ ಉಳಿಯಲು ಎಲ್ಲ ಮೀಟಿಂಗ್ಸ್ಗಳನ್ನು ಅವಾಯ್ಡ್ ಮಾಡಿದ್ದು ಹಾಗೂ ಭಾರತಕ್ಕೆ ಅಬ್ಸರ್ವರ್ ಸ್ಟೇಟಸನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಭಾರತ ಮುಂದೆ ಈ ಒಂದು ಮೀಟಿಂಗ್ಗಳನ್ನು ಅಟೆಂಡ್ ಮಾಡಲಿದೆಯಾ ಅನ್ನುವಂತಹ ಪ್ರಶ್ನೆಗೆ ನಿರಾಕರಿಸಿದಂತಹ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್
RCEPಯ ಹೆಸರು ತಗೊಳ್ಳದೆ ಯಾವುದೇ ಸ್ಪೆಷಲ್ ವಿಂಡೋನ ಉಪಯೋಗಿಸ್ಕೊಂಡು ಭಾರತದ ಪ್ರೊಡಕ್ಷನಿಗೆ ಎಫೆಕ್ಟ್ ಆಗುವಂತಹ ಕೆಲಸ ನಾವು ಮಾಡಲ್ಲ. ಗ್ಲೋಬಲೈಸ್ಡ್ ಎಕಾನಮಿ ಅನ್ನುವಂತಹ ಮಂತ್ರ ಮತ್ತು ಏನು ಹೇಳ್ತಾ ಇದ್ದಾರೋ ಅದು ಒಳ್ಳೆಯ ಮತ್ತು ಜಸ್ಟಿಫೈಯಬಲ್ ಆಗಿರಬೇಕು ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳ್ತಾ ಇರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಇವೆಲ್ಲ FTA ಮತ್ತು ಟ್ರೇಡ್ ಡೆಫಿಸಿಟ್ ಹೆಚ್ಚಾದರೂ ಸಹ ಭಾರತದ ಮಾರುಕಟ್ಟೆ ಚೈನಾ ಪ್ರಾಡಕ್ಟ್ಸಿಂದ ಫ್ಲಡ್ ಆಗ್ತಾ ಇದೆ. ಸೊ ಒಟ್ಟಾರೆ ಇಲ್ಲಿ ಯಾವುದೇ ಒಂದು ಜಡ್ಜ್ಮೆಂಟ್ ತಗೊಳ್ಳೋದಕ್ಕಿಂತ ಮುನ್ನ ಭಾರತಕ್ಕೆ ಇರುವಂತಹ ಕನ್ಸರ್ನ್ಸ್ಗಳೇನು, RCEP ಜಾಯ್ನ್ ಆಗೋದ್ರಿಂದ ಭಾರತಕ್ಕೆ ಸಿಗುವಂತಹ ಲಾಭಗಳೇನು ಅನ್ನುವಂಥದ್ದನ್ನು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ ಸ್ಟ್ಯಾಟಿಸ್ಟಿಕಲಿ ಮಾತಾಡಿದಾಗ ಮಾತ್ರ ನಾವು ಅದನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮುಂದಿನ ಆರ್ಟಿಕಲ್, ಎ ಸಕ್ಸಸ್ಫುಲ್ ಸೊಲ್ಯೂಷನ್ ಟು ದ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಪ್ರಾಬ್ಲಮ್. ನಮಗೆಲ್ಲ ಗೊತ್ತಿರೋ ಹಾಗೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ರೀಜನ್ನಲ್ಲಿ ವಿಂಟರ್ ಸಮಯದಲ್ಲಿ ಯಾವಾಗ ಗೋಧಿಯನ್ನು ಬೆಳೀತಾರೋ ಉಳಿಯುವಂತಹ ಅಥವಾ ಗೋಧಿ ಹಾರ್ವೆಸ್ಟ್ ಆದ ಮೇಲೆ ಉಳಿಯುವಂತಹ ಹೊಲದಲ್ಲಿ ಏನು ಉಳ್ಕೋತಾವೋ ಅವುಗಳನ್ನು ಸುಡೋದ್ರಿಂದ ಆಗುವಂತಹ ಏರ್ ಪೊಲ್ಯೂಷನ್ ಸೊಲ್ಯೂಷನನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಇದು ನ್ಯಾಷನಲ್ ಲೆವೆಲಲ್ಲಿ ತುಂಬ ಡಿಬೇಟಬಲ್ ಇಶ್ಯೂ ಆಗಿದ್ದು ಇದರ ಬಗ್ಗೆ ಪ್ರಶ್ನೆಗಳು ಹಾಗೂ ಇಲ್ಲಿ ಕಂಡಿರುವಂತಹ ಸೊಲ್ಯೂಷನ್ ಅತಿ ಮುಖ್ಯವಾಗಿ ನೋಟ್ ಮಾಡ್ಕೋಬೇಕಾಗಿರುವಂಥದ್ದು. ಯಾವ 2 ಸೊಲ್ಯೂಷನು? ಮೊದಲನೇದಾಗಿ ಪೂಸಾ ಡಿಕಂಪೋಸರ್ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಪೂಸಾ ಡಿಕಂಪೋಸರ್ ಜೊತೆಗೆ ಇಲ್ಲೊಂದು ಕೇಸ್ ಸ್ಟಡಿಯನ್ನು ನೋಡಲಿದ್ದೇವೆ, ಜಾಂಗ್ಯೂ ಮೆಥಡ್ ಅಂತ ಹೇಳಿ. ಜಾಂಗ್ಯೂ ಅಂತಂದರೆ JONGUE, ಜಾಂಗ್ಯೂ ಮೆಥಡ್. ಇದು ಈಸ್ಟ್ ಆಫ್ರಿಕಾದಲ್ಲಿ ಆದಂತಹ ಮೊಸಾಂಬಿಕ್ನಲ್ಲಿ ಮಾಡಿದಂತಹ ಒಂದು ಕೇಸ್ ಸ್ಟಡಿಯ ಮೇಲೆ ಆಧರಿಸಿ ಈ ಒಂದು ಪೂಸಾ ಡಿಕಂಪೋಸರ್ ಯಾವ ರೀತಿಯಲ್ಲಿ ಕೆಲಸ ಮಾಡಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ನೋಡಲಿದ್ದೇವೆ. ಮೊದಲನೇದಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಪಂಜಾಬ್, ಹರಿಯಾಣ ಮತ್ತು ಡೆಲ್ಲಿಯ ಕಡೆಗೆ ಈ ಒಂದು ಸ್ಟಬಲ್ ಬರ್ನಿಂಗಿಂದ ಆದಂತಹ ಹೆಲ್ತ್ ಹಜಾರ್ಡ್ ಮತ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಬದಲಾವಣೆಗಳನ್ನು ನಾವು ನೋಡಿದ್ದಲ್ಲಿ ಅದಕ್ಕೆ ಸೊಲ್ಯೂಷನ್ ಆಗಿ ಇದನ್ನು ಮಾತಾಡಲಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಏರ್ನಲ್ಲಿ ಸಿಗುವಂತಹ ಪಾರ್ಟಿಕಲ್ಸು ಓಝೋನ್, NO2, SO2, ಕಾರ್ಬನ್ ಮೊನಾಕ್ಸೈಡ್ ಇವೆಲ್ಲವೂ ಉಸಿರಾಟಕ್ಕೆ ಬಹಳ ತೊಂದರೆ ಕೊಡ್ತವೆ. ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಬರುವಂತಹ ರೀಡಿಂಗ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 50 ಯೂನಿಟ್ಗಳವರೆಗೆ AQI ಇದ್ದಿದ್ದಲ್ಲಿ ಅದು ಗುಡ್ ಅಂತ ಕನ್ಸಿಡರ್ ಮಾಡಲಾಗುತ್ತದೆ. ಮೈಸೂರು, ಕೊಚ್ಚಿ, ಕೋಝಿಕೋಡ್, ಶಿಲ್ಲಾಂಗ್ ರೀಜನ್ಗಳಲ್ಲಿ ಇದನ್ನು ನಾವು ಕಾಣ್ತೀವಿ. ಅಂದರೆ ಈ ಒಂದು AQI ವ್ಯಾಲ್ಯೂವನ್ನು ನಾವು ನೋಡ್ತೀವಿ. ಮಾಡ್ರೇಟ್ ಅಂತ ಯಾವಾಗ ಕರಿತೀವಿ? 51ರಿಂದ 100ರೊಳಗೆ AQI ರೀಡಿಂಗ್ ಇದ್ದಿದ್ದಲ್ಲಿ. ಅನ್ಹೆಲ್ದಿ ಅಂತ ಯಾವಾಗ ಕರಿತೀವಿ? 151ರಿಂದ 200 ಒಳಗಡೆ ಇದ್ದಿದ್ದರೆ AQI. ಹಾಗೆ ವೆರಿ ಅನ್ಹೆಲ್ದಿ ಅನ್ನುವಂಥದ್ದು 201ರಿಂದ 300ರವರೆಗೆ, ಹಜಾರ್ಡಸ್ ಅನ್ನುವಂಥದ್ದು 301ರಿಂದ 400, ಸಿವಿಯರ್ ಅನ್ನುವಂಥದ್ದು 400 ಮೇಲೆ. ಸೊ ಡೆಲ್ಲಿ ರೀಜನ್ನಲ್ಲಿ AQI ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು 400ಕ್ಕಿಂತ ಹೆಚ್ಚಿಗೆ ನಾವು ಕಾಣ್ತೀವಿ. ಈಗ ಈ ಒಂದು ಪೂಸಾ ಡಿಕಾಂಪೋಸರ್ ಅನ್ನುವಂಥದ್ದು ಜಾಗ್ರಿ ಮತ್ತು ಚಿಕ್ಪಿ ಫ್ಲೋರ್ ಅನ್ನುವಂಥದ್ದನ್ನು ಉಪಯೋಗಿಸಿ ಅದನ್ನು ನೀರಿನಲ್ಲಿ ಕಲಿಸಿ ಅದರಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಫಂಗೈಸ್ಗಳನ್ನು ಉಪಯೋಗಿಸ್ಕೊಂಡು ಹೊಲದಲ್ಲಿ ಅದನ್ನು ಚಿಮ್ತಾರೆ. ಚಿಮ್ಮಿದ ಮೇಲೆ ಅಲ್ಲಿ ಉಳ್ಕೊಂಡಿರುವಂತಹ ಸ್ಟಬಲ್ ಏನಿದೆ ಅದು ಬೇಗ ಡಿಕಾಂಪೋಸ್ ಆಗುವಂಥದ್ದು ಈ ಪೂಸಾ ಡಿಕಾಂಪೋಸರಿಂದ ಮಾಡುವಂತಹ ಲಿಕ್ವಿಡನ್ನು ಉಪಯೋಗಿಸೋದ್ರಿಂದ. ಹಾಗೆ ಈ ಡಿಕಾಂಪೋಸ್ ಆದಂತಹ ಸ್ಟಬಲ್ ಏನಿದೆ ಅದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗೂ ನಾವು ನೋಡಬಹುದು. ಜಾಂಗ್ಯೂ ಮೆಥಡ್ ಅನ್ನುವಂಥದ್ದನ್ನು ನಾನು ಹೇಳಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಪ್ರಪಂಚದಲ್ಲೇ ಅಗ್ರಿಕಲ್ಚರ್ ಅನ್ನುವಂಥದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗೇ ಇತ್ತು. ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ಮತ್ತು ಕೆಮಿಕಲ್ ಇಂಡಸ್ಟ್ರಿ ಬೆಳೆಯೋವರೆಗೂ, ಎಲ್ಲಿವರೆಗೂ ಫರ್ಟಿಲೈಸರ್ಸ್ ಇರಲಿಲ್ವೋ ಅಲ್ಲಿಯವರೆಗೂ ಬೆಳೆದಂತಹ ಬೆಳೆಗಳನ್ನು ಮತ್ತೆ ಸುಟ್ಟಾಕೋದಾಗಿರ್ಬೋದು ಅಥವಾ ಜೂಮ್ ಕಲ್ಟಿವೇಷನ್ ಅಂತ ಏನು ಕರಿತೀವಿ ಅದು, ಇಲ್ಲಾಂದರೆ ಬೇರೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮೆಥಡ್ಸ್ಗಳಿಗೆ ರೈತರು ಒಳಗೆ ಹೋಗ್ತಾ ಇದ್ರು. ಆದರೆ ಇಲ್ಲಿ ನಾವು ಜಾಂಗ್ಯೂ ಮೆಥಡ್ ಏನು ಮಾತಾಡ್ತಾ ಇದ್ದೀವಿ, ಮೊಜಾಂಬಿಕ್ನಲ್ಲಿ ಮಾಡುವಂಥದ್ದು. ಅಲ್ಲಿ ಕಾರ್ನ್, ಮೆಕ್ಕೆಜೋಳನ ಏನು ಬೆಳೀತಾರೋ ಬೆಳೆದ ಮೇಲೆ ಉಳ್ಕೊಳ್ಳುವಂತಹ ಸ್ಟಾಕ್ಸ್ ಏನಿರ್ತವೆ ಅದಕ್ಕೆ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಮೆಥಡಿಗೆ, ಅಂದರೆ ಕಟ್ ಮಾಡಿ ಸುಟ್ಟು ಹಾಕೋದಕ್ಕಿಂತ ಟೊಮ್ಯಾಟೋಸ್ ಮತ್ತು ಪೀನಟ್ಸ್ಗಳನ್ನು ಹಾಕಿಬಿಟ್ಟು ಹೊಲದಲ್ಲಿ ಅವು ಕೊಳೆಯೋದಕ್ಕೆ ಬಿಡ್ತಾರೆ. ಕೊಳೆತ ಮೇಲೆ ಇಲಿಗಳನ್ನು ಬಿಟ್ಟು ಅವು ಕೊಳೆತೋಗಿರೋದನ್ನೆಲ್ಲ ತಿಂದು ಹಾಕೋಕ್ಕೆ ಅಥವಾ ಡಿಕಂಪೋಸ್ ಮಾಡೋದಕ್ಕೋಸ್ಕರ ಪ್ರಯತ್ನಗಳನ್ನು ನಡೆಸ್ತಾ ಇದ್ರು. ಈ ಒಂದು ಮೆಥಡನ್ನು ಅಥವಾ ಅಲ್ಲಿ ಏನು ಇಲಿಗಳನ್ನು ಉಪಯೋಗಿಸಲಾಗಿತ್ತೋ ಇಲ್ಲಿ ಭಾರತದಲ್ಲಿ ಪೂಸಾ ಡಿಕಂಪೋಸರ್ ಟೆಕ್ನಿಕನ್ನು ನಾವು ಉಪಯೋಗಿಸ್ತಾ ಇರೋದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಳಬೇಕು. ಸೊ ಇಲ್ಲಿ ಕೇಸ್ ಸ್ಟಡಿ ಜಾಂಗ್ಯೂ ಮೆಥಡ್, ಈಸ್ಟ್ ಆಫ್ರಿಕಾ ಮೊಜಾಂಬಿಕ್ನಲ್ಲಿ ಮಾಡಿದಂತಹ ಕಾರ್ನ್ ಫೀಲ್ಡ್ನಲ್ಲಿ ಕೇಸ್ ಸ್ಟಡಿ, ಮತ್ತು ಪೂಸಾ ಡಿಕಾಂಪೋಸರ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನು ಪೂಸಾದಲ್ಲಿದೆ ಅಂದರೆ ನ್ಯೂ ಡೆಲ್ಲಿಯಲ್ಲಿರುವಂಥದ್ದು, ಪೂಸಾ ಡಿಕಾಂಪೋಸರ್ ಬಗ್ಗೆ ಅತಿ ಮುಖ್ಯವಾಗಿ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಹೌ ಕಾಲಾ ಹಜಾರ್ ವಾಸ್ ಎಲಿಮಿನೇಟೆಡ್ ಫ್ರಮ್ ಎ ಹೈಲಿ ಎಂಡಮಿಕ್ ಡಿಸ್ಟ್ರಿಕ್ಟ್ ಇನ್ ಬಿಹಾರ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಬಿಹಾರ್ನಲ್ಲಿ ಇರುವಂತಹ ಒಂದು ಜಿಲ್ಲೆಯಲ್ಲಿ ಕಾಲಾ ಹಜಾರನ್ನು ಯಾವ ರೀತಿಯಲ್ಲಿ, ಅಂದರೆ ವೈಶಾಲಿ ಅನ್ನುವಂತಹ ಒಂದು ಡಿಸ್ಟ್ರಿಕ್ನಲ್ಲಿ ಎಷ್ಟರ ಸಕ್ಸಸ್ಫುಲ್ ಆಗಿ ನಾವು ಕಾಲಾ ಹಜಾರನ್ನು ಇರಾಡಿಕೇಟ್ ಮಾಡಲು ಸಾಧ್ಯವಾಯಿತು ಅನ್ನುವಂತಹ ಕೇಸ್ ಸ್ಟಡಿಯನ್ನು ನಾವು ನೋಡಲಿದ್ದೇವೆ. ಮೊದಲನೇದಾಗಿ ಕಾಲಾ ಹಜಾರ್ ಅಂದರೆ ಏನು? ಕಾಲಾ ಹಜಾರ್ನ ಇನ್ನೊಂದು ಹೆಸರು
ವಿಸರಲ್ ಲೇಷಮೇನಿಯಾ ಅನ್ನುವಂಥದ್ದು. ಇದೊಂದು ಟ್ರಾಪಿಕಲ್ ಡಿಸೀಸ್ ಆಗಿರುತ್ತದೆ. ಇದರಿಂದಾಗಿ ಜ್ವರ, ವೇಟ್ ಲಾಸ್, ಅನೇಮಿಯಾ ಮತ್ತು ಸ್ಪ್ಲೀನ್ ಮತ್ತು ಲಿವರ್ಗಳು ಊದ್ಕೊಳ್ಳುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದು. ಇದು ಪ್ರೋಟೋಜುವಾ ಲೀಷಮೇನಿಯಾ ಅನ್ನುವಂತಹ ಪ್ಯಾರಸೈಟಿಂದ ಬರುತ್ತದೆ. ಇದು ಮನುಷ್ಯರಿಗೆ ಫೀಮೇಲ್ ಸ್ಯಾಂಡ್ ಫ್ಲೈಸ್ ಏನು ಇರ್ತಾವೋ, ಅಂದರೆ ಸ್ಯಾಂಡ್ ಫ್ಲೈಸ್ಗಳು ಅಂತಂದರೆ ನಾವು ಹೇಳ್ಬೋದು ನೊಣಗಳು. ಈ ನೊಣಗಳಿಂದ ಈ ಒಂದು ಲಿಷಮೇನಿಯಾ ಪ್ಯಾರಸೈಟ್ ಏನು ಪ್ರೋಟೋಜೋವಾ ಆಗಿದೆ ಅದು ಹರಡುತ್ತದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇರೋ ಹಾಗೆ ಪ್ರಪಂಚದಲ್ಲಿ ಒಟ್ಟು 7ರಿಂದ 10 ಲಕ್ಷ ಹೊಸ ಕೇಸಸ್ಗಳು ಪ್ರತಿ ವರ್ಷ ನಾವು ಕಾಣ್ತೀವಿ. ಭಾರತದಲ್ಲಿ ಕಾಲಾ ಆಜಾರ್ ಒಟ್ಟು 2/3% ಇಡೀ ಪ್ರಪಂಚದಲ್ಲಿ ಕೇಸ್ಗಳು ಭಾರತದಲ್ಲಿ ಕಾಣ್ತೀವಿ. ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲ್ ರೀಜನ್ಗಳು ಇದಕ್ಕೆ ಎಂಡಮಿಕ್ ಆಗಿದ್ದಾವೆ ಅನ್ನುವಂಥದ್ದು. WHO VL ಅಂದರೆ ವಿಸೆರಿಯಲ್ ಲೆಷಮೇನಿಯಾ ಅನ್ನುವಂತಹ ಏನು ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಇದೆ, ಇದು ಸೌತ್ ಈಸ್ಟ್ ಏಷ್ಯಾದಿಂದ 2020ರವರೆಗೆ ಇರಾಡಿಕೇಟ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಕೆಲಸ ಮಾಡ್ತಿತ್ತು. ಅದನ್ನು ಈಗ ಎಕ್ಸ್ಟೆಂಡ್ ಮಾಡಿ 2023ಕ್ಕೆ ಏರಿಸಿರುವಂಥದ್ದು. ಈಗ ವೈಶಾಲಿ ರೀಜನ್ ಏನಿದೆ ಡಿಸ್ಟ್ರಿಕ್ಟ್ ಬಿಹಾರಲ್ಲಿ, ಇದು ಒಟ್ಟು 2336 ಸ್ಕ್ವೇರ್ ಕಿಲೋಮೀಟರ್ ಆಗಿದ್ದು ಒಟ್ಟು 35 ಲಕ್ಷ ಜನ ಇಲ್ಲಿ ನೆಲೆಸಿರುತ್ತಾರೆ. 22% ಜನರು ಈ ರೀಜನ್ನಲ್ಲಿ ಈ ಒಂದು ಕಾಲಾ ಆಜಾರ್ನಿಂದ ಎಫೆಕ್ಟ್ ಆಗ್ತಾ ಇದ್ರು. 2014ರಲ್ಲಿ 664 ಕೇಸ್ಗಳಾಗಿದ್ದು 2016ರಲ್ಲಿ ಇದನ್ನು 163ಕ್ಕೆ ಇಳಿಸಲಾಯಿತು. ಯಾವಾಗ ನಾವು ಇರಾಡಿಕೇಟೆಡ್ ಅಂತ ಒಂದು ಕೇಸ್ ಅಥವಾ ಡಿಸೀಸನ್ನು ಕರಿತೀವಿ, 10,000 ಜನರಿಗೆ ಒಂದು ಕೇಸ್ ಕಂಡು ಬಂದಿದ್ದಲ್ಲಿ ಅದನ್ನು ನಾವು ಇರಾಡಿಕೇಟ್ ಅಂತ ಅಂತೀವಿ. ಅಂದರೆ ಒಟ್ಟಾರೆ 0 ಕೇಸಸ್ಗಳನ್ನು ನಾವು ಕಾಣಬೇಕು. ಈ ಒಂದು ವೈಶಾಲ್ಯದಲ್ಲಿ ಮಾಡಿದಂತಹ ಏನು ಚಟುವಟಿಕೆಗಳು ಇವು ಅತಿ ಮುಖ್ಯವಾಗಿ ನಾವು ಅರ್ಥೈಸ್ಕೊಳ್ಳಬೇಕು. ಯಾಕಂದರೆ ಆನ್ಸರ್ಸಲ್ಲಿ ಯಾವ ಮೆಷರ್ಸ್ಗಳು ತಗೊಳ್ಳುವ ಅವಶ್ಯಕತೆ ಇದೆ ಅಂತನ್ನುವಂಥದ್ದು, ಹಾಗೆ ಡಿಸೀಸ್ ಇರಾಡಿಕೇಷನ್ನಲ್ಲಿ ಒಂದಿಷ್ಟು ಕಾಮನ್ ಪಾಯಿಂಟ್ಸ್ ಇರ್ತವೆ. ಯಾಕಂದರೆ ಮೊಸ್ಕಿಟೋಸಿಂದ ಬರೋದ ಡಿಸೀಸಸ್ ಆಗಿರಬಹುದು, ಹಾಗೆ ಕೊರೋನಾ ವೈರಸ್ ಪ್ಯಾಂಡಮಿಕ್ಕಿಂದ ಬಂದಂತಹ ಡಿಸೀಸಸ್ ಆಗಿರ್ಬೋದು, ಒಂದಿಷ್ಟು ಕಾಮನ್ ಪಾಯಿಂಟ್ಸ್ ಇರ್ತವೆ. ಯಾವ ರೀತಿಯಲ್ಲಿ ಕೇಸ್ ಡಿಸ್ಟ್ರಿಬ್ಯೂಷನ್ಗಳನ್ನು ಮ್ಯಾಪ್ ಮಾಡುವಂಥದ್ದು, ಅದು ಕೊರೋನಾದಲ್ಲೂ ಮಾಡಿದ್ವಿ. ಡಿಟೆಕ್ಷನ್ ಮಾಡಿಬಿಟ್ಟು ಕೆಮಿಕಲ್ ಬೇಸ್ಡ್ ವೆಕ್ಟರನ್ನು ಉಪಯೋಗಿಸುವಂಥದ್ದು, ನಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಸಮಯದಲ್ಲಿ ಕೆಮಿಕಲ್ಸ್ಗಳನ್ನು ಸಹ ಸಿಂಪಡಿಸಲಾಯಿತು, ಅದನ್ನು ಇಲ್ಲಿ ಮಾಡಿರ್ತಾರೆ. ಕಮ್ಯುನಿಟಿ ಅವೇರ್ನೆಸ್ ಅನ್ನು ಹೆಚ್ಚಿಸಿರುವಂಥದ್ದು ಕೊರೋನಾ ವೈರಸ್ಸಲ್ಲೂ ಮಾಡಿದ್ವಿ. ಹಾಸ್ಪಿಟಲ್ ಸ್ಟಾಫ್ ಮತ್ತು ಮೆಡಿಕಲ್ ಡಾಕ್ಟರ್ಸ್ಗಳನ್ನು ಟ್ರೈನ್ ಮಾಡುವಂಥದ್ದು, ಅದು ಕೊರೋನಾದಲ್ಲಿ ಮಾಡಿದ್ವಿ. ಸೊ ಯಾವುದೇ ರೋಗ ಬರಲಿ ಈ ಪಾಯಿಂಟ್ಸ್ಗಳನ್ನು ನಾವು ಕಾಮನ್ ಆಗಿ ಬರೆಯಬಹುದು ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಹಾಗೆ ಸೂಪರ್ವಿಷನ್ ಮತ್ತು ಮಾನಿಟರಿಂಗ್ ಸಿಸ್ಟಮನ್ನು ಗಟ್ಟಿಗೊಳಿಸಬೇಕು. GIS ಬೇಸ್ಡ್ ಮ್ಯಾಪಿಂಗನ್ನು ಮಾಡಿ ಡೇಟಾ ಮ್ಯಾನೇಜ್ಮೆಂಟನ್ನು ಮಾಡಬೇಕು, ಕೇಸ್ ಡೇಟಾ ಮ್ಯಾನೇಜ್ಮೆಂಟನ್ನು. ಇವೆಲ್ಲ ಮಾಡಿದ್ದಲ್ಲಿ ಆವಾಗ ಮಾತ್ರ ಕಾಲಾ ಆಜಾರನ್ನು ವೈಶಾಲಿ ಡಿಸ್ಟಿಕ್ಕಿಂದ ತೆಗೆಯಲು ಸಾಧ್ಯವಾಯಿತು. ಸೊ ಈ ಒಂದು ಕಾಮನ್ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಂಡಾಗ ಯಾವುದೇ ರೋಗಕ್ಕೆ ಸಂಬಂಧಿಸಿದಂತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರಬಹುದು ಅಥವಾ ಹೆಲ್ತ್ ಬಗ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳಲ್ಲಿ ಇವು ಕಾಮನ್ ಪಾಯಿಂಟ್ಸ್ಗಳನ್ನು ನಾವೆಲ್ಲ ಬರೆಯಬಹುದು ಅನ್ನುವಂಥದ್ದನ್ನು ಮುಖ್ಯವಾಗಿ ನೆನಪಿಟ್ಕೋಬೇಕು. ಹಾಗೆ ಔಷಧಿನ ಸಿಂಪಡಿಸಿ ಏನು ನೊಣಗಳನ್ನು ಸಾಯಿಸಲು ಪ್ರಯತ್ನ ನಡೆಸ್ತಾ ಇತ್ತು ಅವೆಲ್ಲವೂ ಇನ್ಸೆಕ್ಟಿಸೈಡ್ಸ್ ರೆಸಿಸ್ಟೆನ್ಸ್ ಆಗಿದ್ದು, ಈಗ ಟ್ರ್ಯಾಕ್, ಟೆಸ್ಟ್, ಟ್ರೀಟ್ ಆ್ಯಂಡ್ ಸ್ಟ್ರಾಟಜಿ ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಕೇಸ್ ಸ್ಟಡಿಯಾಗಿ ನಾವು ಅರ್ಥೈಸ್ಕೊಳ್ಳಬೇಕು. ಆ್ಯಂಡ್ ಈ ಕೇಸ್ ಸ್ಟಡಿ ನಾವು ಎಥಿಕ್ಸಲ್ಲಿ ಅದರ ಜೊತೆಯಲ್ಲಿ ಕೇಳುವಂತಹ GS ಕ್ವಶನ್ಸ್ಗಳಲ್ಲೂ ಅತಿ ಮುಖ್ಯವಾಗಿ ನಾವು ಉಪಯೋಗಿಸ್ಕೋಬಹುದು. ಮುಂದಿನ ಆರ್ಟಿಕಲ್, ಇಂಡಿಯಾ ಟು ಡಬಲ್ ಆಯಿಲ್ ರಿಫೈನಿಂಗ್ ಕೆಪಾಸಿಟಿ ಇನ್ 5 years ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಭಾರತ ನ್ಯಾಚುರಲ್ ಗ್ಯಾಸ್ ಶೇರ್ ಏನಿದೆ ಎನರ್ಜಿ ಕನ್ಸಂಪ್ಷನಿಗೆ ಅದು 4% ಹೆಚ್ಚಿಸಲು ಮುಂದಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ವಿಷಯಗಳು, ಭಾರತ ರಿನ್ಯೂವಬಲ್ ಎನರ್ಜಿ ಟಾರ್ಗೆಟ್ ಏನಿದೆ 175 ಗಿಗಾವ್ಯಾಟ್ಸ್ 2022ರವರೆಗೆ, 450 ಗಿಗಾವ್ಯಾಟ್ಸ್ 2030ರವರೆಗೆ, ಇದನ್ನು ಭಾರತ ಅದಕ್ಕಿಂತ ಶೆಡ್ಯೂಲ್ಕಿಂತ ಮುಂಚೆಯೇ ಸಕ್ಸಸ್ಫುಲಿ ಕ್ಲಿಯರ್ ಮಾಡಲಿದೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿರುವಂಥದ್ದು. ಭಾರತ 2018ರವರೆಗೆ ಆಗಲೇ 75 ಗಿಗಾವ್ಯಾಟ್ಸ್ಗಳ ಎನರ್ಜಿ ಕೆಪಾಸಿಟಿ, ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯನ್ನು ಜನರೇಟ್ ಮಾಡಿರುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಭಾರತದ ಆಯಿಲ್ ರಿಫೈನಿಂಗ್ ಕೆಪಾಸಿಟಿ ಪ್ರೆಸೆಂಟ್ ಏನಿದೆ 250 ಮಿಲಿಯನ್ ಟನ್ಸ್ಗಳು, ಅದು ಮುಂದಿನ 10 ವರ್ಷಗಳಲ್ಲಿ 450ರಿಂದ 500 ಮಿಲಿಯನ್ ಟನ್ಸ್ಗಳಿಗೆ ಏರಲಿದೆ ಅನ್ನುವಂಥದ್ದನ್ನು ಇಲ್ಲಿ ಆಯಿಲ್ ರಿಫೈನಿಂಗ್ ಅಥವಾ ಎನರ್ಜಿ ಮಿನಿಸ್ಟರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಪ್ರಧಾನಮಂತ್ರಿಗಳು ಹೇಳ್ತಾ ಇರೋಗೆ ಭಾರತ ನ್ಯಾಚುರಲ್ ಗ್ಯಾಸ್ ಶೇರ್ ಮತ್ತು ಎನರ್ಜಿ ಕನ್ಸಂಪ್ಷನಲ್ಲಿ ಏನಿದೆ ಅದು 4 ಪಟ್ಟು ಹೆಚ್ಚಿಸಲು ಕೆಲಸ ಮಾಡುತ್ತದೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಸೊ ಒಟ್ಟಾರೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಮತ್ತು ಆಯಿಲ್ ರಿಫೈನಿಂಗ್ ಕೆಪಾಸಿಟಿಯನ್ನು ಭಾರತ ಮುಂದಿನ 10 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಅಥವಾ ಏನು ಟಾರ್ಗೆಟ್ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಕ್ರಮಗಳನ್ನು ತಗೊಳ್ಳಲಾಗುತ್ತದೆ ಇವು ಎಲ್ಲರಿಗೋಸ್ಕರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇಂದಿನ ಕೊನೆಯ ಆರ್ಟಿಕಲ್, ಪಾರ್ಲಿಮೆಂಟರಿ ಪ್ಯಾನಲ್ ಟು ಬ್ಯಾಟ್ ಲಾಸ್ ಟು ಕೌಂಟರ್ ಬಯೋಟೆರರಿಸಮ್. ಈ ಒಂದು ಕೋವಿಡ್-19 ಬಯೋಟೆರರಿಸ್ಟ್ ಅಥವಾ ಬಯೋ ವೆಪನ್ ಆಗಿ ಕನ್ಸಿಡರ್ ಮಾಡಲಾಗ್ತಿತ್ತು. ಅದು ಡಿಬೇಟಬಲ್ ಆಗಿದ್ದು ಇನ್ನೂ ಅದರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ. ಆದರೂ ಸಹ ಒಂದು ಪಾರ್ಲಿಮೆಂಟರಿ ಪ್ಯಾನಲ್ಲು ಈ ಒಂದು ಕೋವಿಡ್-19
ಅರ್ಥೈಸ್ಕೊಂಡು ಅಥವಾ ಸ್ಟಡಿ ಮಾಡಿಬಿಟ್ಟು ಔಟ್ ಬ್ರೇಕ್ ಆಫ್ ಪ್ಯಾಂಡಮಿಕ್ ಕೋವಿಡ್-19 ಮತ್ತು ಮ್ಯಾನೇಜ್ಮೆಂಟ್ ಅನ್ನುವಂತಹ ರಿಪೋರ್ಟನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ವೆಪನ್ಸ್ಗಳೇನಿದ್ದಾವೆ ಅಥವಾ ಬಯೋ ಟೆರರಿಸಮ್ ಏನಿದ್ದಾವೆ ಅದರ ವಿರುದ್ಧವಾಗಿ ಎಫೆಕ್ಟಿವ್ ಲಾಸ್ಗಳನ್ನು ಮಾಡಬೇಕು ಅನ್ನುವಂಥದ್ದು ಪಾರ್ಲಿಮೆಂಟರಿ ಪ್ಯಾನಲ್ ಹೇಳಿರುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು ಬಯೋಲಾಜಿಕಲ್ ಏಜೆಂಟ್ಸ್ ಏನಿದ್ದಾವೆ ಅವುಗಳನ್ನು ಹೊಡೆದಾಡಲು ಕಂಟ್ರೋಲ್ ಮಾಡಲು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬೇರೆ ಎಲ್ಲ ರಾಷ್ಟ್ರಗಳೊಂದಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಆರ್ಟಿಕಲ್ನಲ್ಲಿ ಇನ್ನೊಂದು ವಿಷಯ 7 ಪಾಯಿಂಟ್ ಸ್ಟ್ರಾಟಜಿಯನ್ನು ಮಾಡಲಾಗಿದೆ. ಡಿಸೀಸ್ ಸರ್ವೇಲೆನ್ಸ್ಗಳನ್ನು ಇನ್ನೂ ಗಟ್ಟಿಗೊಳಿಸುವಂಥದ್ದು, ಆ್ಯನಿಮಲ್ ಹ್ಯೂಮನ್ ಇಂಟರ್ಫೇಸ್ ಯಾವ ರೀತಿಯಲ್ಲಿ ಆಗುತ್ತದೆ ಡಿಸೀಸಸ್ಸು ಅದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಏನು ಬಯೋವೆಪನ್ಸ್ಗಳಿಂದ ಬರ್ತದೆಯೋ, ಸ್ಟ್ರೆಂಥನಿಂಗ್ ರಿಸರ್ಚ್ ಆ್ಯಂಡ್ ಸರ್ವೇಲೆನ್ಸ್ಗಳನ್ನು ಹೆಚ್ಚಿಸುವಂಥದ್ದು, ಡಯಾಗ್ನೋಸ್ಟಿಕ್ಸ್ ವ್ಯಾಕ್ಸಿನ್ಸ್ ಆ್ಯಂಡ್ ಡ್ರಗ್ಸ್ಗಳನ್ನು ಸರಿಯಾಗಿ ಇನ್ನೂ ಹೆಚ್ಚಿಗೆ ಬೆಳೆಸುವಂಥದ್ದು ಪಾಯಿಂಟ್ಸ್ಗಳನ್ನು ಈ ಪಾರ್ಲಿಮೆಂಟರಿ ಪ್ಯಾನಲಲ್ಲಿ ಕೊಟ್ಟಿರುವಂಥದ್ದು. ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಬಗ್ಗೆ ಮಾತಾಡಿದ್ದಲ್ಲಿ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಬಂದಾಗ ಬಯೋವೆಪನ್ಸ್ಗಳು ಏನು ಆಗಿರ್ತವೆ ಹಾಗೆ ಅದರ ಬಗ್ಗೆ ಒಂದಿಷ್ಟು ಖಚಿತ ಮಾಹಿತಿ ಮತ್ತು ನಾಲೆಜನ್ನು ಬೆಳೆಸ್ಕೊಳ್ಳೋದ್ರ ಬಗ್ಗೆ ಪಾರ್ಲಿಮೆಂಟರಿ ಪ್ಯಾನಲ್ ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ಕೋವಿಡ್-19 ಸಮಯದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಉದಾಹರಣೆಗೆ RML ಹಾಸ್ಪಿಟಲಲ್ಲಿ 1572 ಬೆಡ್ಗಳಿದ್ದು ಬರೀ 242 ಬೆಡ್ಗಳನ್ನು ಕೋವಿಡ್-19ಗೆ ಮೀಸಲಿಟ್ಟಿದ್ದು, ಸಫ್ದರ್ಗಂಜ್ ಹಾಸ್ಪಿಟಲಲ್ಲಿ 2873 ಬೆಡ್ಗಳಿದ್ದು 283 ಬೆಡ್ಗಳನ್ನು ಮಾತ್ರ ಕೋವಿಡ್-19 ಪೇಷಂಟ್ಸ್ಗೆ ಮೀಸಲಿಟ್ಟಿದ್ದು. ಇವು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯು ಕೇಂದ್ರ ಸರ್ಕಾರಕ್ಕೆ ಹಾಕಲಾಗಿದೆ. ಯಾಕಂದರೆ ಕೋವಿಡ್-19 ಸಮಯದಲ್ಲಿ ಕೇಸ್ಗಳು ಬೆಳೀತಾ ಇದ್ದು ಬೆಡ್ಸ್ಗಳನ್ನು ಸೀಮಿತಪಡಿಸಿದ್ದು ಎಷ್ಟರ ಮಟ್ಟಿಗೆ ಜನರಿಗೆ ಕಷ್ಟ ಅನುಭವಿಸಿದ್ದಾರೆ ಅನ್ನುವಂತಹ ಮಾತನ್ನು ಈ ಪಾರ್ಲಿಮೆಂಟರಿ ಪ್ಯಾನಲ್ ರಿಪೋರ್ಟ್ನಲ್ಲಿ ಹೇಳಿರುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ವಿಷಯ. ಮುಖ್ಯವಾಗಿ ಈ 7 ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೋಬೇಕಾಗಿರುವಂಥದ್ದು ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಮೇಲೆ, ಯಾಕಂದರೆ ಫ್ಯೂಚರ್ ಯಾವುದೇ ಒಂದು ಸ್ಥಿತಿ ಬಂದಾಗ ಫ್ಯೂಚರಲ್ಲಿ ಅದರ ಬಗ್ಗೆ ಎಷ್ಟರ ಮಟ್ಟಿಗೆ ಪ್ರಿಪೇರ್ಡ್ನೆಸ್ಸನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಈ ಆರ್ಟಿಕಲಲ್ಲಿ ಅತಿ ಮುಖ್ಯಕರವಾಗಿದೆ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.